ಈ ವಿಡಿಯೋದಲ್ಲಿ ಟೆಕ್ನಿಕಲ್ ಆಗಿ ಸೂ ಫ್ರಮ್ ಸೂತು ಮೂವಿಯ ಬಗ್ಗೆ ಮಾತಾಡೋಣ. ಸುಲೋಚನಾ ಫ್ರಮ್ ಸೋಮೇಶ್ವರ. ಸೊ ಈ ಒಂದು ಮೂವಿ ಹಳ್ಳಿಯ ನೇಚರಲ್ಲಿ ಮೂಡಿ ಬಂದಂತಹ 2025 ಅಂದರೆ 2025ರ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಈ ಮೂವಿ ಚೆನ್ನಾಗಿದೆಯಾ ಅಥವಾ ಸೂಪರ್ ಆಗಿದೆಯಾ, ಮಸ್ತ್ ಮೂವಿನ ಅಥವಾ ನಗೆಯ ಬರಗಾಲದಲ್ಲಿ ನಗೆಯ ಹಬ್ಬ ತಂದಂತಹ ಮೂವಿ ಅಂತನ ಅಥವಾ ಬಹಳ ಬಹಳ ಚೆನ್ನಾಗಿದೆ ಅಂತನ ಅಥವಾ ತುಂಬ ಚೆನ್ನಾಗಿದೆ ಅಂತನ ಈ ವಿಡಿಯೋದಲ್ಲಿ ಟೆಕ್ನಿಕಲ್ ಆಗಿ ಈ ಮೂವಿಯ ರಿವ್ಯೂ ಬಗ್ಗೆ ಮಾತಾಡೋಣ. ಈ ಮೂವಿಯ ಥೀಮ್ ಏನಪ್ಪ ಅಂತಂದರೆ, ಸೊ ಈ ಮೂವಿಯ ಹೀರೋಗೆ ಒಂದು ದೆವ್ವ ಬರುತ್ತೆ, ಅದನ್ನು ಕಂಪ್ಲೀಟಾಗಿ ಬಿಡಿಸೋದೆ ಸೊ ಈ ಒಂದು ಸಿನಿಮಾದ ಥೀಮ್. ಸೊ ಇನ್ನು ಈ ಮೂವಿಯ ಡೈರೆಕ್ಟ್ ಮಾಡಿರೋದು JP ತುಮಿನಾಡ್. ಇನ್ನು ಈ ಮೂವಿ ನೋಡಲು ಟಿಕೆಟನ್ನು ತೊಗೊಂಡು ಥಿಯೇಟ್ರ್ ಒಳಗಡೆ ಎಂಟ್ರಿ ಆದ್ವಿ ಅಂದರೆ 2 ಅವರ್ 17 ನಿಮಿಷ ನಿಮ್ಮನ್ನು ಯಾವುದೇ ಕಡೆ ಗಮನ ಹರಿಸದೆ ಹಿಡಿದು ಇಟ್ಕೊಳ್ಳುವಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸೊ ಒಂದು ಹಳ್ಳಿಯ ನೇಚರ್ಗೆ ಕರೆದುಕೊಂಡು ಹೋಗುತ್ತೆ. ಹಾಗೆ ಆ ಹಳ್ಳಿಲಿ ಬರುವಂತಹ ಎಲ್ಲ ಕ್ಲಿಪ್ಗಳಲ್ಲೂ ಒಂದೊಂದು ಕಾಮಿಡಿನ ಇಟ್ಟಿದ್ದಾರೆ. ಅಂದರೆ ನಗು, ಎಮೋಷನ್, ಭಯ, ಹಾಗೆ ಇದರಲ್ಲಿ ಬರುವಂತಹ ಎಲ್ಲ ನಟನೆಯ ಸಂದರ್ಭಗಳಿಗೂ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಈ ಮೂವಿಯ ನೋಡ್ತಾ ಇದ್ದರೆ ಸೊ ಒಂದು ಹಳ್ಳಿಯ ನೇಚರ್ಗೆ ಹೋಗಿ ನಿಮ್ಮ ಅಜ್ಜಿ ತಾತರು ಕತೆ ಹೇಳ್ತಿದ್ರಲ್ವ, ಸೊ 90s ಕಿಡ್ಗಳಿಗೆ, ಸೊ ಅದೇ ರೀತಿ ದೆವ್ವ ಭೂತಗಳು ಹಾಗೆ ನಗೆ ಬೀರುವಂತಹ ಕಾಮಿಡಿಯನ್ ಸನ್ನಿವೇಶಗಳು, ಹಾಗೆ ಭಯದ ಸನ್ನಿವೇಶಗಳು, ಹಾಗೆ ಆಘಾತದ ಸನ್ನಿವೇಶಗಳು ಎಲ್ಲನೂ ಮಿಕ್ಸ್ ಮಾಡಿ ಟೋಟಲಾಗಿ ನಕ್ಕು ಸಾಕಾಗಿ ಕೊನೆಗೆ ನಿಮ್ಮ ಕಣ್ಣಲ್ಲಿ ನೀರು ಬರುವುದಷ್ಟೇ ಬಾಕಿ ಇರುತ್ತೆ. ಇನ್ನು ಇದರಲ್ಲಿ ಬರುವಂತಹ ಎಲ್ಲ ಪಾತ್ರದ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಕೂಡ ನಿಮಗೆ ಫೀಲ್ ಆಗೋದಿಲ್ಲ ಸೊ ಹೊಸೊಬ್ಬರು ಯಾರಾದರೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಆ್ಯಕ್ಟಿಂಗ್ ಬರ್ತಾ ಇಲ್ಲ ಇವರಿಗೆ ಅನ್ನೋ ಥರ ಸೊ ಎಲ್ಲೂ ಫೀಲ್ ಕೊಡೋದಿಲ್ಲ ಕೊನೆವರೆಗೂ. ಸೊ ಇವೆಲ್ಲ ಸನ್ನಿವೇಶಗಳು ನಿಮ್ಮ ಕಣ್ಣ ಮುಂದೆ ನಡೀತಾ ಇದೆಯೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಇನ್ನು ಈ ಮೂವಿ ಬಗ್ಗೆ ಸಿಚುವೇಶನ್ ಹೇಳೋದಾದರೆ ಸೊ ಈ ಮೂವಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಯಾವ್ಯಾವ ಸಿಚುವೇಶನ್ಗೆ ಎಲ್ಲೆಲ್ಲಿ ಕಾಮಿಡಿ ಇರಬೇಕು, ಸೊ ಎಲ್ಲೆಲ್ಲಿ ಎಮೋಷನ್ ಬರಬೇಕು, ಸೊ ಎಲ್ಲೆಲ್ಲಿ ಭಯ ಹುಟ್ಟಿಸ್ಬೇಕು, ಹಾಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾತಿನ ಮುಖಾಂತರ ಜನಗಳನ್ನ ನಗಿಸ್ಬೇಕೋ ಅಲ್ಲೆಲ್ಲ ಅಚ್ಚುಕಟ್ಟಾಗಿ ಹಾಗೂ ಯಶಸ್ವಿಯಾಗಿ ಜನರನ್ನು ನಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮೂವಿ ಕಂಪ್ಲೀಟಾಗಿ ಕಾಮಿಡಿ ಸಿಚುವೇಶನ್ ಮೂವಿ ಆಗಿದ್ದು, ಇನ್ನು ಸಿನಿಮಾದ ಮಧ್ಯದಲ್ಲಿ ಒಂದು ಹಾರರ್ ಎಪಿಸೋಡನ್ನು ಕೊಟ್ಟು ಒಂದು ಜನರಿಗೆ ಭಯ ಮೂಡಿಸುವಂತೆ ಮಾಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಸಿಚುವೇಶನ್ಗೆ ತಕ್ಕಂತೆ ಸೊ ಒಂದು ಹಾರರ್ ಎಪಿಸೋಡ್ ಕೂಡ ಆದ್ರೂ ಸೊ ಅಲ್ಲಿ ಕೂಡ ನಿಮಗೆ ತುಂಬ ನಗು ಬರುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಸೊ ಇದರಲ್ಲಿ ಒಂದು ಅಟ್ರಾಕ್ಟಿವ್ ಸೀನ್ ಕಾಮಿಡಿ ಏನಪ್ಪ ಅಂತಂದರೆ, ಸೊ ಒಂದು ಗಾಡಿನ ಪಾರ್ಕ್ ಮಾಡೋಕ್ಕೆ ಅಥವಾ ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಫುಲ್ ಟೈಟ್ ಆದಾಗ ಸೊ ಗಾಡಿನ ಎತ್ತಬೇಕಾದ್ರೆ ಸೊ ಸಡನ್ನಾಗಿ ಎಕ್ಸಲೇಷನ್ ಕೊಟ್ಟು ಸೊ ಒಂದು ಗಾಡಿ ಸೈಡಿಗೆ ಹೋಗಿ ಬಿದ್ದೋಗುತ್ತೆ. ಸೊ ಜಸ್ಟ್ ಏನಾಯಿತು ಅಂತ ಕೇಳಿದರೆ ಜಸ್ಟ್ ಪಾರ್ಕ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಇನ್ನೊಬ್ಬರು ಬರ್ತಾ ಅಲ್ಲಿ ಹೇಳ್ತಾರೆ ಸೊ ತುಂಬಾ ದೂರ ಹೋಗಿ ಪಾರ್ಕ್ ಮಾಡಿದ್ರಾ ಅಂತ. ಸೊ ಅದು ಆ ಸಿಚುವೇಶನ್ ಕಾಮಿಡಿ ತುಂಬಾ ನಗು ಬರಿಸ್ತು ನನಗಂತೂ. ಸೊ ಇಂತಹ ಕಾಮಿಡಿಯ ಸನ್ನಿವೇಶಗಳು ಈ ಥರ ತುಂಬಾ ಇದ್ದಾವೆ. ಸೊ ಹಾಗಾಗಿ ಈ ಮೂವಿನ ಮಾತ್ರ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಮೂವಿ 2025ರ ಬೆಸ್ಟ್ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಇದೇ ರೀತಿಯಂತಹ ಮೂವಿ ತುಂಬಾ ಬರಲಿ. ಸೊ ಇನ್ನು ಈ ತರಹದ ಬೆಸ್ಟ್ ಮೂವಿನ ನಾವು ಕನ್ನಡದಲ್ಲಿ ನೋಡೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ಯಾಕೆ ಅಂದರೆ ಸೊ ಈ ಥರ ಕಂಟೆಂಟ್ ಇರುವ ಮೂವಿನ ಸೊ ನಾವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ಕನ್ನಡದವರೇ ಈ ಥರ ಒಂದು ಕಂಟೆಂಟ್ ಅಥವಾ ಅದ್ಭುತವಾದ ಕಂಟೆಂಟನ್ನು ಕೊಟ್ಟಿದ್ದಾರೆ ಅಂದರೆ ನಾವು ಈ ಮೂವಿನ ಮೆಚ್ಚಲೇಬೇಕು.